ಸೊ ಆಲ್ರೆಡಿ ಇವಾಗ ದೊಡ್ಡ ಬ್ಯಾನರ್ ದೊಡ್ಡ ಬಜೆಟ್ ಫಿಲಮ್ ಅಂದ್ರೆ ಸ್ಟಾರ್ ಆಕ್ಟರ್ಗಳ ಜೊತೆ ಅವರು ಆಕ್ಟ್ ಮಾಡಿದ್ದಾರೆ. ಹೌದು. ಕಿಚ್ಚ ಸುದೀಪ್ ಆಗಿರ್ಬೋದು, ರವಿಚಂದ್ರನ್ ಆಗಿರ್ಬೋದು, ಇನ್ನು ಸಾಕಷ್ಟು ಹೀರೋಗಳ ಜೊತೆ ಆಕ್ಟ್ ಮಾಡಿದ್ದಾರೆ. ಸೊ ನಿಮ್ಗೆ ಇವಾಗ 2 ಫಿಲಮ್ ಅವ್ರ ಹತ್ರ ಆಲ್ರೆಡಿ ಆನ್ಸರ್ ನಾನು ಕೇಳಿದೀನಿ. ಹಾ. ನಿಮ್ಗೆ ಜೂನಿಯರ್ ಒಂದ್ ಕಡೆ ಆದ್ರೆ ಇದು ಸುದೀಪ್ ಅವ್ರ ಜೊತೆ ಆಕ್ಟ್ ಮಾಡಿರೋ ಫಿಲಮ್ ಹೌದು, ಎರಡರಲ್ಲಿ ಯಾವ್ದು ನಿಮ್ಗೆ ಸೆಲೆಕ್ಟ್ ಮಾಡ್ತೀರಾ? ಸರ್ ಅದ್ ಎರಡನ್ನು ತೂಕ ಹಾಕಕ್ಕೆ ಆಗಲ್ಲ. ಯಾಕಂದ್ರೆ ಒಂದ್ರಲ್ಲಿ ಇವಳ್ದು ತುಂಬಾ ಎಮೋಷನಲ್ ಕ್ಯಾರೆಕ್ಟರ್. ಯಾಕಂದ್ರೆ ಒಂದು ತಂದೆ ಮಗಳು ಪ್ರೀತಿ ಏನಂತ 2 ಮೂವಿ ತೋರ್ಸುತ್ತೆ. ಓಕೆ. ಬಟ್ ನೀವ್ ಇದನ್ನ ನೋಡಿ ಅದನ್ನ ಕಂಪೇರ್ ಮಾಡಿದ್ರೆ ಅದ್ರಲ್ಲಿರೋ ಬಾಂಡಿಂಗಿಗೂ ಇದ್ರಲ್ಲಿ ಇವಳಿಗಿರೋ ಕ್ಯಾರೆಕ್ಟರ್ಗುನು ತುಂಬಾ ಡಿಫ್ರೆನ್ಸ್ ಇದೆ. ಹ್ಮ್. ಎರಡರಲ್ಲೂ ಅದರಲ್ಲಿ ಅಪ್ಪಂಗೆ ಮಗಳನ್ ಕಂಡ್ರೆ ತುಂಬಾ ಇಷ್ಟ, ಇದರಲ್ಲಿ ಮಗಳಿಗೆ ಅಪ್ಪನ್ ಕಂಡ್ರೆ ಪಂಚಪ್ರಾಣ. ಅದ್ರಲ್ಲಿ ಏನಾಗುತ್ತೆ ಅಂತ ಒಂದು ಟ್ವಿಸ್ಟ್ ಆಗಿ ಮಾಡಿರುವಂತ ಸ್ಟೋರಿ ಇದು. ಓಕೆ. ಸೊ ಎರಡು ಕಂಪೇರ್ ಮಾಡಕ್ ಆಗಲ್ಲ. ಅದ್ರಲ್ಲಿ ಇವಳು ಒಂಥರ ಮುಗ್ಗಾಗಿರೋದ್ನ ನೋಡಿದೀವಿ, ಇದ್ರಲ್ಲಿ ಸೆಂದಿಲ್ ಕುಮಾರ್ ಆಸ್ಕರ್ ಇದಕ್ ಹೋಗಿದ್ರಲ್ಲ, ಹೌದು. ಅವರೇ ಒಂದ್ ಸೀನ್ ಅಲ್ಲಿ ಹೇಳಿದಾರೆ, ಒಂದು ಮನೆಯಿಂದ ಓಡ್ ಬರ್ತಾಳೆ ಇವಳು, ಅಂದ್ರೆ ಡೈನಿಂಗ್ ರೂಮ್ ಇಂದ ಬಾಗಿಲ್ ತನಕ ಓಡ್ ಬರೋದೊಂದ್ ಸೀನ್ ಇದೆ. ಅದನ್ನ ನಾವ್ ಆಕ್ಚುಲಿ ಮಲ್ಕೊಂಡ್ಬಿಟ್ಟಿದ್ವಿ. ಸೊ ಮಲ್ಕೊಂಡ್ ಬಂದ್ ಎಪ್ಸಿದ್ರು, ಚೆನ್ನಾಗ್ ನಿದ್ದೆ ಮಾಡ್ಬಿಟ್ಟಿದ್ವಿ ನಾನ್ 3 ಜನನು. ಹತ್ತತ್ರ 4:15 ಇವಳ್ದು ಶಾರ್ಟ್ ಶುರು ಆಗಿದೆ. ಎಲ್ಲಾರ್ಗು ನಿದ್ದೆ ಅಂದ್ರೆ ನಿದ್ದೆ. ಓಕೆ. ಇವಳು ಫುಲ್ ವೈಡ್ ಆಗ್ಬೇಕಾಗಿದ್ದಲ್ಲ, ಆಮೇಲೆ ಇವಳು ಸ್ವಲ್ಪ ಫೇರ್ ಇದಾಳಲ್ಲ, ಈ ಮೂವಿಯಲ್ಲಿ ಕಲರ್ ಡಿಮ್ ಮಾಡಿದ್ದಾರೆ ಅವಳಿಗೆ. ಸೊ ಮೇಕಪ್ ಎಲ್ಲ ವಾಪಸ್ ಮಾಡಿ, ಜಡೆನೇ ಇಲ್ಲ, ಇಷ್ಟು ಉದ್ದ ಜಡೆ ಇದೆ ಇವಳಿಗೆ. ಸೊ ಎಲ್ಲ ಮೇಕಪ್ ಮಾಡಿ ಕರ್ಕೊಂಡ್ ಹೋಗಿ ನಿಲ್ಸಿ ಅವಳು ಓಡ್ ಬರುವಂತ ಒಂದ್ ಸೀನ್ ಇದೆ. ಸೆಂದಿಲ್ ಸರ್ ಶಾಕ್ ಆಗ್ಬಿಟ್ರು,